ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ ದಿ ಲಾಸ್ಟ್ ವಿಡಿಯೋ ಕೆಲವು ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ ಮತ್ತು ಟ್ರಿಗ್ನಾಮೆಟ್ರಿಕ್ ಬೇಸಿಕ್ ಐಡೆಂಟಿಟೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಸೆಷನ್ನಲ್ಲಿ ಲೆಟ್ ಮೀ ಟು ಎಕ್ಸ್ಟೆಂಡ್ ದಿಸ್ ಸೇಮ್ ಇಂಟು 3 more ರಿಸಲ್ಟ್ಸ್. ಇನ್ನೊಂದು 3 ಇಂಪಾರ್ಟೆಂಟ್ ಐಡೆಂಟಿಟೀಸ್ನ ಚೆಕ್ ಮಾಡೋಣ. ಜ್ಞಾಪಕ ಇರಲಿ, ಈಗ ನಾನು ಮಾಡ್ತಿದ್ದೀನಲ್ಲ, ದಿಸ್ ಮೇ ನಾಟ್ ಬಿ ಪ್ರೆಸೆಂಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲೇ ಇರ್ಬೋದು. ಆದರೆ ನಮಗೆ ಫಸ್ಟ್ 10th ಸ್ಟ್ಯಾಂಡರ್ಡ್ ಕಲಿಬೇಕಾಗಿತ್ತು ಇವನ್ನೆಲ್ಲನೂ ಸಹ 10th ಸ್ಟ್ಯಾಂಡರ್ಡಲ್ಲಿ ವಿ ವಾಂಟ್ ಟು ಲರ್ನ್. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಸುಮಾರು ಜನ ಟೀಚರ್ಸು ಈ ಐಡೆಂಟಿಟೀಸ್ ಬಗ್ಗೆ ಡೀಟೇಲ್ಸ್ ಹೇಳಿದ್ದಾರೆ ನನಗೆ. ಆದರೆ ಈ ಬೇಸಿಕ್ ಐಡೆಂಟಿಟೀಸ್ ಈ ಸೆಷನ್ ನಾವು ಇಂಪ್ರೂವ್ ಮಾಡ್ತೀವಿ. Those are all most important for you people to solve the trigonometric equations and others. Okay? Last class ನಾನು ಏನೇನು ಓದಿದ್ದೆ ಅಂತ ನೋಡೋಣ ಫಸ್ಟ್. However, I don't write the trigonometric functions. ಯಾವ್ಯಾವುದೇ ಸೈನ್, ಕಾಸು, ಟ್ಯಾನ್, ಸೆಕೆಂಡ್, ಕೊಸೆಕೆಂಡ್, ಕಾಟ್ ಆ ರೇಷಿಯೋಸ್ ನಮ್ಗೆ ಆಲ್ರೆಡಿ ಇತ್ತು. Whereas last session ನಲ್ಲಿ ನನಗೆ I was defining these things. Now look at this now. ಫಸ್ಟ್ ಕೋರೇಷಿಯೋಸ್ ಬಗ್ಗೆ ನಾನು ಡಿಫೈನ್ ಮಾಡಿದ್ದೀನಿ. ಕರೆಕ್ಟ್ ಏನಪ್ಪ? ಜ್ಞಾಪಕ ಇದೆ ಅಲ್ವಾ? ಸೊ ಫಾರ್ ಸೈನ್ ಥೀಟಾ ದಿ ಕೋರೇಷಿಯೋ ವಿಲ್ ಬಿ ಕೊಸೈನ್ ಥೀಟಾ ಅಥವಾ ಕಾಸ್ ಥೀಟಾ. ಫಾರ್ ಟ್ಯಾನ್ ಥೀಟಾ ದಿ ಕೋರೇಷಿಯೋ ವಿಲ್ ಬಿ ಕಾಟ್ ಥೀಟಾ, ಕೋಟ್ಯಾಂಜೆಂಟ್ ಥೀಟಾ. ಫಾರ್ ಸೆಕೆಂಡ್ ಥೀಟಾ ಯುವರ್ ಕೋರೇಷಿಯೋ ವಿಲ್ ಬಿ ಕೊಸೆಕೆಂಟ್ ಥೀಟಾ ಅಥವಾ ಕರಸ್ಪಾಂಡಿಂಗ್ಲಿ ದೋಸ್ ratios will be held, of course. ಅಂದ್ರೆ cos theta ಗೆ ಕೋರೇಷಿಯೋ ಸೈನ್, ಸೈನ್ ಗೆ ಕಾಸ್, tan ಗೆ ಕಾಟ್, ಕಾಟ್ ಗೆ tan, ಸೆಕೆಂಡ್ ಗೆ ಕೊಸೆಕೆಂಟ್, ಕೊಸೆಕೆಂಟ್ ಗೆ ಸೆಕೆಂಟ್. ಇದು ಫಸ್ಟ್ ಬಗ್ಗೆ ಓದಿದ್ವಿ ನಾವು. ಎರಡನೇದು ಯಾವ್ದು ಓದಿದ್ವಿ? we come across the reciprocal ratios. reciprocals ಬಗ್ಗೆ ಓದಿದ್ವಿ. Shall I define those things? Sin theta, this can be done as 1 by cosecant theta. Athwa, you can also write that cosecant theta is also is equal to 1 by sin theta. This ratio is correct? In that ratio, look at this now. Secant theta is equal to 1 by cos theta ಅಥವಾ cos theta is equal to 1 by secant theta. ಇದೊಂದು ಓದಿದ್ವಿ ನಾವು. ಮೂರನೇದು tan theta is equal to 1 by cot theta ಅಥವಾ cot theta is equal to 1 by tan theta. Remember, ಇದೆಂತ ratios? These are the reciprocal ratios. ಇವೆರಡು ಓದಿದ್ವಿ. ಕರೆಕ್ಟಾ? ಅದ್ರ ಜೊತೆಯಲ್ಲಿ ಇನ್ನೆರಡು ಫಾರ್ಮುಲಾಸ್ ನಾನು ಪ್ರೂವ್ ಮಾಡಿದ್ದೆ. ನೆನಪಿದ್ಯಾ? ದೀಸ್ ಆರ್ ದಿ ಥರ್ಡ್ ಸೆಟ್ ಆಫ್ ರಿಸಲ್ಟ್ಸ್ ವಾಟ್ ಐ ಪ್ರೂವ್ಡ್ ಹಿಯರ್, ರೈಟ್? tan theta is equal to sin theta divided by cos theta ಅಂದ್ರೆ tan in terms of sin and cos, tan theta in terms of sin theta and cos theta. Cot theta is equal to cos theta divided by sin theta, right? So these are 2 more important results I will come across. ನಾನು ಓದಿರ್ತಕ್ಕಂಥ ರಿಸಲ್ಟ್ಸ್ ಅಲ್ಲಿ ಅವೆಲ್ಲವೂ ಇಂಪಾರ್ಟೆಂಟ್. ಓಕೆ, ಗೆಟ್ ಇಟ್ ನೌ, ರೈಟ್? ಈ ಸೆಷನ್ ನಲ್ಲಿ ಐ ಆಮ್ ಗೋಯಿಂಗ್ ಟು ಪ್ರೂವ್ 3 ಇಂಪಾರ್ಟೆಂಟ್ ರಿಸಲ್ಟ್ಸ್. 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ನ ಪ್ರೂವ್ ಮಾಡ್ತೀನಿ. ಡಾಕ್ಟರ್ ಪ್ರೂಫ್ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಇಲ್ಲ, ಆದರೆ ಐಡೆಂಟಿಟೀಸ್ ನಾನು ಪ್ರೂವ್ ಮಾಡ್ತೀನಿ. ಪ್ರೂಫ್ ಹೆಂಗ್ ಬರುತ್ತೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಅಂಡ್ ಯು ಶುಡ್ ಪ್ರಾಕ್ಟೀಸ್ ಇಟ್ ಆಸ್ ಎ ಪ್ರಾಬ್ಲಮ್ ತರನೇ ಪ್ರಾಕ್ಟೀಸ್ ಮಾಡಿ. ಅದನ್ನು ಅರ್ಥ ಆಗುತ್ತಲ್ವಾ? ಹವೆವರ್ ಇಟ್ಸ್ ಎ ಫಾರ್ಮುಲಾ. Look at the first identity now, right? I want to prove that sin square theta plus cos square theta is equal to 1. Very, very, very important identity. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಫಾರ್ಮುಲಾ. I prove this. ಪ್ರೂವ್ ಮಾಡ್ತೀನಿ.
Okay, look at this now. Let me consider one right angle triangle. One right angle triangle la consider ಮಾಡ್ತೀನಿ. A, B, C, in which angle B is 90 degree. Let me to call C as theta. Theta ಅಂತ ಕರೀತೀನಿ. With respect to theta, this is your opposite side, this will be your adjacent side, and this will be your hypotenuse. Correct? ಅರ್ಥ ಆಗ್ತಿದೆ ಅಲ್ವಾ? ಈಗ ಇದಕ್ಕೆ ಒಂದು ಥಿರಮ್ ಇದೆ, ರೈಟ್ ಆಂಗಲ್ ಟ್ರಯಾಂಗಲ್ ಥಿರಮ್ ಇದೆ. ಡು ಯು ನೋ ದಟ್ ಥಿರಮ್? ವೆರಿ ಗುಡ್. ಸೊ ದಟ್ ಶುಡ್ ಬಿ ಯುವರ್ ಪೈಥಾಗರಸ್ ಥಿರಮ್. ಪೈಥಾಗರಸ್ ಥಿರಮ್. ಥಿರಮ್ ಏನು ಹೇಳುತ್ತೆ? ದಿ ಸ್ಕ್ವಯರ್ ಆನ್ ದಿ ಹೈಪಾಟೆನಸ್, square on the hypotenuse AC square is equal to sum of the squares on remaining two sides. Remaining two sides squares ಯಾವೆಲ್ಲಪ್ಪ? AB square ಮತ್ತೆ BC square. ಇವೆರಡರ sum equal ಆಗಿರುತ್ತೆ. That should be your AB square plus BC square. This is the first ಅಥವಾ basic identity ಅಥವಾ result to be known with respect to your right angle triangle. ನಾನು ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ, sin square theta plus cos square theta is equal to 1 ನ ಒಂದು ಲೆಕ್ಕದ ತರ ಟ್ರೀಟ್ ಮಾಡಿ. ಆದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಬ್ಲಮ್, ಅದೇ ತರ ಬಹಳ ಮುಖ್ಯವಾಗಿರ್ತಕ್ಕಂಥ ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ನಾ ಲುಕ್ ಅಟ್ ದಿ LHS now. LHS ತಗೊಳ್ಳಾಗ what is your LHS now? Sin square theta plus cos square theta. Sin square theta plus cos square theta. Let me to write in terms of basic ratios. What is sin theta? Opposite by hypotenuse. Cos theta adjacent by hypotenuse. So this will be opposite divided by hypotenuse whole square plus adjacent divided by hypotenuse whole square ಇರುತ್ತೆ. Shall I write the terms? What is your opposite side? AB square divided by what is your hypotenuse? AC square plus what is your adjacent side? BC square. What is your hypotenuse square? AC square. Simple, very simple. ತುಂಬಾ ಸುಲಭ. ಕರೆಕ್ಟ್? ಈಗ ನಾನು ಏನು ಮಾಡಬೇಕು? ರೈಟ್ ದಿ LCM and simplify. ಇಲ್ಲೂ AC square ಇದೆ, ಇಲ್ಲೂ AC square ಇದೆ. Your LCM will be AC square. AC square LCM ಇರುತ್ತೆ. What is your numerator? AB square plus BC square ಆಗಿರುತ್ತೆ. AB square plus BC square ಆಗಿರುತ್ತೆ. ಕರೆಕ್ಟ್? ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ ನಾನು. ಇವೆರಡರಲ್ಲಿ AC square LCM, ಮೇಲ್ಗಡೆ AB square plus BC square ಉಳಿದಿದೆ. Look at this equation 1. What is the value of AB square plus BC square? AC square. ಅಂದ್ರೆ AB square plus BC square ನ AC square ಅಂತ ಬರೀಬಹುದು divided by AC square. ಯಾವುದಕ್ಕೆ ರೆಫರೆನ್ಸ್ ಇದು? ಫ್ರಮ್ ಈಕ್ವೇಶನ್ 1 ಅಂತ ಬರೀತೀನಿ. ಫ್ರಮ್ ಈಕ್ವೇಶನ್ 1 ಮೊದಲನೇ ಈಕ್ವೇಶನ್ ಸಂಬಂಧಪಟ್ಟಂಗೆ ಬರೀತೀನಿ. Shall I cancel AC square? Now the result is 1, which is your RHS. Very simple. ಅರ್ಥ ಆಗ್ತಿದೆಯಲ್ವಾ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಿದೆಯಲ್ವಾ? So simple problem, and you should remember it as a formula. So ಏನೇನು ಜ್ಞಾಪಕ ಇಟ್ಕೋಬೇಕು ಇದರಲ್ಲಿ? Now I will give you a list. Sin square theta plus cos square theta is equal to 1. Correct enough? Now I will give you two more identities from the same thing. What is your sin square theta? ಎಷ್ಟಾಗುತ್ತೆ ಈಗ? sin square theta ಅಂದ್ರೆ ಎಷ್ಟು? 1 minus cos square theta. Very important, ಬಹಳ important.
What is your cos square theta becomes cos square theta ratio 1 minus sin square theta. Remember, this will be your first list of formula, very first list of formula of today. This will be the important one, very important one. ಅರ್ಥ ಆಗ್ತಿದೆಲ್ವಾ? So the first formula is sin square theta plus cos square theta is equal to 1. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ನಮಗೆ, ಇಟ್ಸ್ ವೆರಿ ಕ್ಲಿಯರ್. ಬಟ್ ಅನ್ಫಾರ್ಚುನೇಟ್ ಏನಪ್ಪ ಅಂದ್ರೆ 10th ಅಲ್ಲಿ ಓದಬೇಕಾಗಿತ್ತು ಈ ಫಾರ್ಮುಲಾ. ನಾವು ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಇಟ್ ಇಸ್ ಫೈನ್, ಹೇಳ್ಕೊಟ್ಟಿಲ್ಲ ಅಂತಂದ್ರೆ ನಾವು ಲರ್ನ್ ದಿಸ್. ಆನ್ಯುವಲ್ ಎಕ್ಸಾಮ್ ಕೇಳಲ್ಲ, ಆದ್ರೆ ಟ್ರಿಗ್ನಾಮೆಟ್ರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಫಾರ್ಮುಲಾ. ಇದು ಗೊತ್ತಿದ್ರೆ ಮುಂದಕ್ಕೆ ಓದ್ಬೋದು ನಾವು ಸುಲಭ. This is one important formula. So what is the basic formula? Sin square theta plus cos square theta is equal to 1. So I will take one more identity in third identity, right? Look at the second identity now. This is the formula. Let me to prove that 1 plus tan square theta is equal to secant square theta. Remember, this is one more important formula. One more important formula. But now I will do this as a problem. It will solve martini, proof martini, and you can carry it over as a formula. Prove madla? Now look at your LHS notation. 1 plus tan square theta. Correct enappa? So can also be written as 1 plus. What is tan theta? Tan theta ratio opposite divided by adjacent. Opposite divided by adjacent whole square. I will write the terms. Our terms barithi. This should be equal to 1 plus. What is opposite square? From the same triangle, AB square divided by what is adjacent square? BC square. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ನಾವು ಹೇಳ್ತಾ ಇಸ್ 1 LCM and then simplify. So what should be LCM? 1 into BC square and then BC square numerator only. 1 into BC square is BC square plus 1 into AB square is AB square. Athakidalva? Now, what is BC square plus AB square? From this equation, BC square plus AB square is AC square. This is nothing but AC square divided by BC square. From equation 1. ಮೊದಲನೇ equation ಉಪಯೋಗಿಸಿಕೊಂಡು ಬರ್ತಿದ್ದೀನಿ. ನ್ಯೂಮರೇಟರ್ ಎಷ್ಟಿದೆ? AB square plus BC square. ಅದರ ವ್ಯಾಲ್ಯೂ ಎಷ್ಟು? AC square divided by BC square as it is. Now I will write those things now. What is AC? Hypotenuse. Hypotenuse divided by what is your BC? Adjacent. Hypotenuse divided by adjacent whole square ಅಂತ ಬರೀಬಹುದಾ? Formula very simple, basic trigonometric function. Hypotenuse by adjacent is nothing but secant theta, and this is nothing but secant square theta. That's a pure adjustment. Ishta adjustment. Got it? ಅರ್ಥ ಆಗ್ತಿದಲ್ವಾ? ಅದೇ ತರ ಬರಬೇಕಾದ್ರೆ secant square theta ಅಂತ ಪ್ರೂವ್ ಮಾಡ್ತಾರೆ. Shall I repeat it? once repeat ಮಾಡಲಾ? tan theta ಗೆ AB by BC, which is nothing but opposite by adjacent. Write the LCM, simplify, and then write the equation that has a secant square theta. Close. Got it? Now, what are the results that I can derive from here? ಇಲ್ಲಿ ಮೂರು ಬಂದಿದೆಯಲ್ಲ, ಅದೇ ತರ ಇದಕ್ಕೂ ಮೂರು ಫಾರ್ಮುಲಾಸ್ ನ ಬರೀಬಹುದು. ಜ್ಞಾಪಕ ಇಟ್ಕೊಳ್ಳೇಬೇಕಾಗಿರತಕ್ಕಂತ ಫಾರ್ಮುಲಾಸ್. Which are those things now, right? 1 plus tan square theta is equal to secant square theta. This is a known formula, right? This is the second set of formula. ಇದರಲ್ಲಿ 1 is equal to
secant square theta minus tan square theta. Secant square theta minus tan square theta. Important formula. Secant square theta minus tan square theta is 1. Done. What is your tan square theta? Tan square theta is secant square theta minus 1. Look at this. This will be the very second set of formula. Second set of formula that you should remember. ಜ್ಞಾಪಕಲೇಬೇಕಾಗಿರ್ತಕ್ಕಂಥ ಇನ್ನೊಂದು ಫಾರ್ಮುಲಾ ಅರ್ಥ ಆಗ್ತಿದೆ ಅಲ್ವಾ? ವಿ ವಿಲ್ ಲೆಫ್ಟ್ ವಿತ್ ಒನ್ ಮೋರ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಪ್ರೂಫ್ ಇದೆ. ಅದಕ್ಕಿಂತ ಮುಂಚೆ recall those things. What are the two important formulas we have derived today? ಇವತ್ತು ಡಿರೈವ್ ಮಾಡಿರ್ತಕ್ಕಂಥ ಫಾರ್ಮುಲಾಸ್ ಏನಂತಪ್ಪ ಅಂದ್ರೆ sin square theta plus cos square theta is equal to 1. Therefore sin square theta is equal to 1 minus cos square theta. ಅಥವಾ cos square theta is equal to 1 minus sin square theta. ಎರಡನೇ ಫಾರ್ಮುಲಾ 1 plus tan square theta is equal to secant square theta. 1 is equal to secant square theta minus tan square theta. Tan square theta is equal to secant square theta minus 1. Right? That is sufficient for this session. ಈ session ನಲ್ಲಿ ಇಷ್ಟು ನೋಡೋಣ. And I will continue one more formula in the next session. Got it? So ಇವತ್ತು ನೀವೇನು ಮಾಡಬೇಕು ಹೇಳಿ? Write these things as a notes. ಇದು ನೋಟ್ಸ್ ಬರೀರಿ. ಜೊತೆನಲ್ಲಿ ಫಾರ್ಮುಲಾ ಲಿಸ್ಟ್ ಯಾವ್ದು ಇವತ್ತಿಗೆ ಕಂಪಲ್ಸರಿ ಬೇಕಾಗಿರೋದು. This is the first formula, second set, third set, fourth, fifth. ಇದಿಷ್ಟು ಫಾರ್ಮುಲಾ ಒಂದು 10 ಸಲ ಬರೀರಿ. ಒಂದು 10 ಸಲ ಬರೆದ್ಬಿಟ್ಟು ಪ್ರಾಕ್ಟೀಸ್ ದಿಸ್ ಅಂಡ್ ಜಸ್ಟ್ ಬರ್ದಿದ್ದಾದ್ಮೇಲೆ ಒಂದ್ಸಲ ನೋಡ್ಕೊಂಡು ಬಂದಿರಿ, ಪ್ರಾಕ್ಟೀಸ್ ಮಾಡಿ ಅಂಡ್ ವಿಲ್ ಗೆಟ್ ಎ ವೆರಿ ಗುಡ್ ಕಮಾಂಡ್ ಓವರ್ ದಿಸ್ ಸಬ್ಜೆಕ್ಟ್. ಅರ್ಥ ಆಗ್ತದೆ ವಿದ್ಯಾರ್ಥಿಗಳೇ? ಅಂಡ್ ಐ ವಿಲ್ ಕಂಟಿನ್ಯೂ ದಿ ರಿಮೈನಿಂಗ್ ಫಾರ್ಮುಲಾಸ್ ಅಂಡ್ ಪ್ರಾಬ್ಲಮ್ಸ್ ಇನ್ ದಿ ನೆಕ್ಸ್ಟ್ ಸೆಷನ್. ಓಕೆ.